ಕೆಶಿಪ್ ರಸ್ತೆ ಟೋಲ್ ನಿರ್ಮಾಣಕ್ಕೆ ರೈತರ ವಿರೋಧ. ಟೋಲ್ ತೆರವು ಮಾಡುವಂತೆ ಒತ್ತಾಯಿಸಿ ಪ್ರತಿಭಟನೆ. ಗುಬ್ಬಿ ತಾಲೂಕಿನ ಸಿಎಸ್ಪುರ ಕೆಶಿಪ್ ರಸ್ತೆಯಲ್ಲಿ ರೈತಾಪಿ ವರ್ಗವೇ ಹೆಚ್ಚಾಗಿ ಬಳಕೆ ಮಾಡಲಾಗ್ತಾ ಇದ್ದು, ಈ ರಸ್ತೆಗೆ ದಿಢೀರ್ ಟೋಲ್ ನಿರ್ಮಾಣ ಮಾಡಿ ಬಡ ರೈತರಿಂದ ತೆರಿಗೆ ಸಂಗ್ರಹಕ್ಕೆ ಮುಂದಾಗಿರುವುದು ಖಂಡನೀಯ ಎಂದು ರೈತ ಸಂಘದ ಮುಖಂಡರು ಪ್ರತಿಭಟನೆ ನಡೆಸಿ ಟೋಲ್ ತೆರವು ಮಾಡುವಂತೆ ಆಗ್ರಹಿಸಿದರು. ಗುಬ್ಬಿ ತಾಲೂಕಿನ ಕಸಬಾ ಹೋಬಳಿಯ ಜಿ ಹೊಸಹಳ್ಳಿ ಬಳಿಯ ಟೋಲ್ ನಿರ್ಮಾಣ ಸಂಸ್ಥೆಗೆ ರೈತ ಸಂಘದ ಕಾರ್ಯಕರ್ತರು ಮುತ್ತಿಗೆ ಹಾಕಿ ಆಕ್ರೋಶ ಹೊರಹಾಕಿದ್ರು. ಅಲ್ಲದೆ ಕೂಡಲೇ ಟೋಲ್ ಕಾಮಗಾರಿಯನ್ನ ಕೂಡಲೇ ಸ್ಥಗಿತ ಮಾಡಬೇಕೆಂದು ಪಟ್ಟು ಹಿಡಿದಿದ್ರು. ಈ ವೇಳೆ ಮಾತನಾಡಿದ ರೈತ ಸಂಘದ ಜಿಲ್ಲಾಧ್ಯಕ್ಷ ಎ ಗೋವಿಂದರಾಜು, 90% ಮಂದಿ ರೈತರೇ ಬಳಸುವ ಈ ಗ್ರಾಮೀಣ ರಸ್ತೆಗೆ ಏಕಾಏಕಿ ಟೋಲ್ ನಿರ್ಮಿಸಿರುವುದು ಖಂಡನೀಯ. ಎಲ್ಲಾ ರಸ್ತೆಗಳಿಗೂ ಈಗಾಗಲೇ ತೆರಿಗೆ ಹಾಕಿದ್ದೀರಿ. ಈಗ ಹಳ್ಳಿ ರಸ್ತೆಗೆ ತೆರಿಗೆ ಹಾಕ್ತಾ ಇರುವುದು ಸರಿಯಲ್ಲ. ರೈತರ ಟ್ರ್ಯಾಕ್ಟರ್, ಬೈಕ್, ಗೂಡ್ಸ್ ಗಾಡಿ ಅಷ್ಟೇ ಓಡಾಡುವ ರಸ್ತೆಗೆ ತೆರಿಗೆ ಹಾಕಲು ಮುಂದಾಗಿರುವ ಉದ್ದೇಶ ತಿಳಿದಿಲ್ಲ. ಅಧಿಕಾರಿಗಳು ಕೂಡಲೇ ಟೋಲ್ ತೆರವು ಮಾಡಬೇಕು. ವಿಳಂಬವಾದರೆ ರೈತರೇ ಕಿತ್ತಾಕ್ತಾರೆ ಎಂದು ತಿಳಿಸಿದ್ದಾರೆ. ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು ಮತ್ತೆ ವಿವಿಧ ಪಕ್ಷಗಳ ಮುಖಂಡರು ಎಲ್ಲ ಸೇರಿ ನಾವು ಇವತ್ತು ಪ್ರಬಲವಾಗಿ ವಿರೋಧ ಮಾಡ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ಇಲ್ಲಿ ಕಾಮಗಾರಿ ನಡಿಬಾರದು ಅಂತಕ್ಕಂಥದ್ದು. ಒಂದು, ಈಗಾಗಲೇ ಸರ್ಕಾರಗಳು ಜನಸಾಮಾನ್ಯರ ಬಗ್ಗೆ, ಬಡವರ ಬಗ್ಗೆ ಕಾಳಜಿ ವಹಿಸಿ ಅವ್ರಿಗೆ ಅನುಕೂಲ ಮಾಡಿಕೊಡಿ ಅಂದರೆ ಅವ್ರನ್ನ ಶೋಷಣೆ ಮಾಡ್ತಕ್ಕಂಥ ಕೆಲಸವನ್ನ ಸರ್ಕಾರಗಳು ಮಾಡ್ತಾ ಇದ್ದಾರೆ. ಇವತ್ತು ರಾಜ್ಯ ಸರ್ಕಾರ ಆಗ್ಬೋದು, ಕೇಂದ್ರ ಸರ್ಕಾರ ಆಗ್ಬೋದು, ಈ ದೇಶದ ಬಹುತೇಕ ಎಲ್ಲ ರಸ್ತೆಗಳನ್ನ ದೊಡ್ಡ ದೊಡ್ಡ ಬಂಡವಾಳಗಾರರಿಗೆ, ಕಾರ್ಪೊರೇಟ್ನವರಿಗೆ ಕೊಟ್ಟು ಆ ಮೂಲಕ ರೈತರನ್ನ ಓಡಾಡ್ತಕ್ಕಂಥ ಜನಗಳನ್ನ ಶೋಷಣೆ ಮಾಡ್ತಾರೆ. ಇದೊಂದು ವಿಪರ್ಯಾಸ. ಯಾಕೆಂದ್ರೆ ಯಾರ್ಯಾರು ವಾಹನಗಳನ್ನ ಓಡಾಡ್ತಾರೆ, ವಾಹನವನ್ನ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಈಗಾಗಲೇ ನಾವು ರೋಡ್ ಟ್ಯಾಕ್ಸ್ ಕೊಟ್ಟಿದ್ದೆ, ಮತ್ತೆ ಯಾರಿಗೋ ಒತ್ತಡಕ್ಕೆ ಮಣಿದು ಯಾರಿಗೋ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳಿ ಈ ರೀತಿಯ ಟೋಲ್ ಕಾಮಗಾರಿಯನ್ನು ಮಾಡ್ತಕ್ಕಂಥದ್ದು ಅವೈಜ್ಞಾನಿಕ, ಇದು ಸಮಂಜಸ ಅಲ್ಲ. ಹಾಗಾಗಿ ಈ ರೀತಿಯ ಅವೈಜ್ಞಾನಿಕವಾದಂತಹ ಟೋಲ್ ಕಾಮಗಾರಿಯನ್ನ ಕೈ ಬಿಡಬೇಕು. ಇದಂತೂ ನೋಡಿ, ಸುಮ್ಮನೆ ಏನೋ ಒಂದು ನೋಡೋಣ, ಪ್ರಾರಂಭದಲ್ಲಿ ಪ್ರಯತ್ನ ಮಾಡೋಣ ಅಂತ ತಗಲಾಕಿರೋ ಏನೋ ಗೊತ್ತಿಲ್ಲ. ಜೋರಾಗಿ ಗಾಳಿ ಬಂದ್ರೆ ಆರೋಗ್ಯ ಯಾರ ಪ್ರಾಣ ತೆಗಿತದೋ ಗೊತ್ತಿಲ್ಲ. ಹಾಗಾಗಿ ದಯಮಾಡಿ ತಾಲೂಕು ದಂಡಾಧಿಕಾರಿಗಳು ತಾವಿಲ್ಲಿ ಬಂದಿದ್ದೀರಿ, ಸಂಬಂಧಪಟ್ಟಂತ ಇಲಾಖೆಯ ಮುಖ್ಯಸ್ಥರು ತಾವು ಬಂದಿದ್ದೀರಿ. ದಯಮಾಡಿ ಈ ಭಾಗದ ಜನರ ಮೂಗನ್ನ, ಈ ಜನರ ಸಮಸ್ಯೆ. ನಾವಿವತ್ತು ಗುಬ್ಬಿ ತಾಲೂಕಿನ ಜೀವಸಳ್ಳಿ ಗ್ರಾಮದಲ್ಲಿ ನಾವಿದ್ದೀವಿ. ಇಲ್ಲಿ ಹಾದು ಹೋಗಿರ್ತಕ್ಕಂಥ ಕೆಶಿಪ್ ರಸ್ತೆ ಅಂದ್ರೆ ಶಿರಾ ಮತ್ತೆ ನಂಜನಗೂಡು ಸಂಪರ್ಕ ರಸ್ತೆಯಲ್ಲಿ ಅವೈಜ್ಞಾನಿಕವಾಗಿ ಜಾಸ್ಟೋಲ್ ರೋಡ್ ಅನ್ನ ಪ್ರಾರಂಭ ಮಾಡ್ತಾರೆ ಅನ್ನೋ ವಿಚಾರ ಸಂಬಂಧಪಟ್ಟಂಗೆ ಇವತ್ತು ರೈತ ಸಂಘದಿಂದ ಬೃಹತ್ ಪ್ರತಿಭಟನೆಯನ್ನ ರಸ್ತೆ ತಡೆದು ಮಾಡ್ತಿದ್ದಾರೆ. ಈ ಸಂಬಂಧ ಇಲ್ಲಿನ ಸ್ಥಳೀಯ ರೈತರುಗಳು ಏನ್ ಹೇಳ್ತಾರೆ, ನಿಜಕ್ಕೂ ಇಲ್ಲಿ ನಡೆದಿರೋಂಥದ್ದೇನು, ಯಾವ ಉದ್ದೇಶಕ್ಕೆ ಇಲ್ಲಿ ಕೆಶಿಪ್ ರಸ್ತೆಯನ್ನ ಮಾಡ್ತಾವ್ರೆ, ಇಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತೈತೆ ಅಂತ ಹೇಳಿ ಮಾತಾಡ್ಸೋಣ. ಸರ್ ನಮಸ್ಕಾರ. ಇಲ್ಲಿ ಏನೆಲ್ಲ ಆಗ್ತಾ ಇದೆ, ಯಾವ ಉದ್ದೇಶಕ್ಕೆ ಪ್ರತಿಭಟನೆ ಮಾಡ್ತಿದ್ದಾರೆ? ನಮಸ್ತೆ. ಗಣೇಶ್ ಅಂತ ಗ್ರಾಮ ಪಂಚಾಯತಿ ಅವೈಜ್ಞಾನಿಕವಾಗಿ ರೋಡನ್ನು ನಿರ್ಮಾಣ ಮಾಡ್ತಾರೆ. ರೋಡ್ ನಿರ್ಮಾಣನೂ ಮಾಡವ್ರೆ, ಮತ್ತೆ ಈಗ ಇದಕ್ಕೆ ಸುಂಕ ವಿಧಿಸಕ್ಕೆ ಟೋಲ್ ಅನ್ನು ಹಾಕ್ತಾವ್ರೆ. ಈ ನಮ್ಮ ಜೀವಸಳ್ಳಿ ಮಧ್ಯಭಾಗದಲ್ಲಿ ಟೋಲ್ ಅನ್ನು ನಿರ್ಮಾಣ ಮಾಡಿ ಸುಂಕ ವಸೂಲಿ ಮಾಡಕ್ಕೆ ಮಾಡ್ತಾವ್ರೆ. ಇಲ್ಲಿ ಬರೀ ರೈತರು ಮತ್ತೆ ಗುಬ್ಬಿ ಸಂತೆ ನಡೆಯುತ್ತೆ, ಈ ರೈತರು ಓಡಾಡೋದಕ್ಕೆ ಇಲ್ಲೇನು ಅಂತ ಕಮರ್ಷಿಯಲ್ ವೆಹಿಕಲ್ ಓಡಾಡಲ್ಲ. ಆದ್ರಿಂದ ಇವರು ಒಂದು ಸೂಚನಾ ಫಲಕ ಅಳವಡಿಸಿಲ್ಲ, ಒಂದು ಲೈನ್ಗಳನ್ನ ಸರಿಯಾಗಿ ನಿರ್ವಹಣೆ ಮಾಡಿಲ್ಲ, ಮತ್ತೆ ರೋಡ್ಗೆ ಅಲ್ಲಲ್ಲೇ ಹಳ್ಳ ಪತ್ರನೂ ಇದಾವೆ. ಇವನ್ನೆಲ್ಲ ಸರಿ ಮಾಡ್ತಾರೆ. ಹೇಳ್ತಾ ಇರೋದೇನೋ ಇಲ್ಲಿ ಮಾಡಬೇಕಾದ ಕೆಶಿಪ್ ರಸ್ತೆ ಮಾಡಬೇಕಾದ ಯಾವುದೊಂದು ಮೂಲಭೂತ ಸೌಕರ್ಯಗಳನ್ನ ರಸ್ತೆ ನಿರ್ಮಾಣಕ್ಕೆ ಮಾಡತಕ್ಕಂಥ ಯಾವುದೇ ಕೆಲಸಗಳನ್ನ ಮಾಡಿದ್ರೆ ದಿಢೀರಾಗಿ ಕೆಶಿಪ್ ರಸ್ತೆನ ಮಾಡಕ್ ರಾತ್ರಿ ಯಾರಿಗೂ ಗೊತ್ತಿಲ್ಲಂಗೆ ಮಾಡ್ತಾವ್ರೆ. ಇಲ್ಲಿ ಟೋಲ್ ಬೇಡ ಅಂತ ರೈತ ಸಂಘ ಮತ್ತು ಹಲವು ಸಂಘಟನೆಗಳು ಸೇರ್ಕೊಂಡು ನಮ್ಮ ಪಂಚಾಯತಿ ವತಿಯಿಂದ ಟೋಲ್ ಬೇಡ ಅಂತ ಹೇಳಿ. ಇನ್ನು ರೈತ ಸಂಘದ ತಾಲೂಕು ಅಧ್ಯಕ್ಷ ಕೆಎನ್ ವೆಂಕಟೇಗೌಡ ಮಾತನಾಡಿ, ನೂರಾರು ಹಳ್ಳಿ ಜನರ ವಿರೋಧದ ಮಧ್ಯೆ ಏಕಾಏಕಿ ಟೋಲ್ ನಿರ್ಮಾಣ ಮಾಡಲಾಗ್ತಾ ಇದೆ. ಮಧ್ಯರಾತ್ರಿ ಬಂದು ಕಾಮಗಾರಿ ಮಾಡಿದ್ದಾರೆ. ತಾಲೂಕು ಆಡಳಿತ ಸರ್ಕಾರದ ಗಮನಕ್ಕೆ ತಂದು ಟೋಲ್ ತೆರವು ಮಾಡಬೇಕೆಂದು ಆಗ್ರಹಿಸಿದ್ರು. ಎಲ್ಲರಿಗೂ ಸುಮಾರು 10 ಕಾಪಿಯನ್ನ ಕೊಟ್ಟಿದ್ದೀವಿ. ಜಿಲ್ಲಾಧಿಕಾರಿಗಳಿಗೆ, ತಾಲೂಕು ದಂಡಾಧಿಕಾರಿಗಳಿಗೆ ಮತ್ತು ಜಿಲ್ಲಾ ಸರ್ಕಾರಕ್ಕೆ ಜವಾಬ್ದಾರಿತ ಎಲ್ಲ ಸರ್ಕಾರಿ ಜನಪ್ರತಿನಿಧಿಗಳನ್ನು ಒಳಗೊಂಡಂತೆ ಎಲ್ಲ ಕಾಪಿಗಳನ್ನು
ನಮ್ಮ ತಾಲೂಕ್ ದಂಡಾಧಿಕಾರಿ ಮುಖಾಂತರ ರವಾನೆ ಮಾಡಲಿ ಅಂತ ಕೊಟ್ಟಿದ್ದೀವಿ. ಮೇಡಮ್ನವರು ಏನು ನಮ್ಮ ಮನವಿಯನ್ನ ಸ್ವೀಕಾರ ಸಂಬಂಧಪಟ್ಟಂತೆ ಕೆಲವು ವಿಚಾರಗಳನ್ನ ಹೇಳಿದ್ದಾರೆ. ಅದೇ ಅವ್ರು ಹೇಳೋದು ಅದೇ, ನೀವು ಕೊಟ್ಟಿರೋ ಮನವಿನ ಮೇಲ್ ಕೊಚ್ಚಾಕ್ತೀನಿ, ಅವ್ರು ಏನ್ ಹೇಳ್ತಾರೆ ಆ ರೀತಿ ನಾನು ನಮಗೆ ಹೇಳ್ತೀನಿ ಅಂತ ಹೇಳ್ತಾರೆ. ನಾವಿಲ್ಲೇನು ನಮ್ಗೇನು ಚಟಕ್ ಕುಂತಿಲ್ಲ. ಇಲ್ಲಿ ಯಾವುದೇ ಕಾರಣಕ್ಕೂ ನಿಮಿಷ ಇರ್ರಿ, ಯಾವುದೇ ಕಾರಣಕ್ಕೂ ಇಲ್ಲಿನವರೆಗೂ ಮಾಡ್ತಾರೋ ಇಲ್ವೋ ಅಂತ ಏನ್ ಕಾಮಗಾರಿನ ಗೊತ್ತೋ ಹಗಲೋ ರಾತ್ರೋ ಏನ್ ಮಾಡಿದೀರಾ ಆ ಕಾಮಗಾರಿ ಯಾವುದೇ ಕಾರಣಕ್ಕೂ ಆಗ್ಬಾರ್ದು. ಆಗಿದ್ದೇ ಆದ ಸಂದರ್ಭದಲ್ಲಿ ರೈತರೇ ಕಾನೂನನ್ನ ಕೈಗೆತ್ತಬೇಕಾಗುತ್ತೆ. ಯಾಕೆಂದ್ರೆ ಇದು ಜನಸಂದಣಿ ಜಾಗ, ಜನ ಹೋಗ್ತಾ ಇರ್ತಕ್ಕಂಥ ಜಾಗ. ನಮ್ದು ಈ ಭಾಗದ ಸುಮಾರು 100 ಹಳ್ಳಿಗಳ ವಿರೋಧ ಇದೆ. 100 ಹಳ್ಳಿಗಳ ವಿರೋಧ ಇರಬೇಕಾಗಿದ್ರೆ ಸರ್ಕಾರದ ಮುಖ್ಯಸ್ಥರಾಗಿ ನೀವು ಬಹುತೇಕ ಜನಗಳನ್ನ ಸಮಸ್ಯೆಗಳನ್ನ ಆಲಿಸಬೇಕಾಗಿರ್ತಕ್ಕಂಥದ್ದು ನಿಮ್ಮ ಜವಾಬ್ದಾರಿ, ನಿಮ್ಮ ಹೊಣೆಗಾರಿಕೆ. ಇದನ್ನ ದಯಮಾಡಿ ಇಲ್ಲಿ ಸೇರಿರ್ತಕ್ಕಂಥ ಬಹುತೇಕ ಜನಗಳದ್ದು ವಿರೋಧ ಇದೆ, ಎಲ್ಲ 100ಕ್ಕೆ 100 ಭಾಗ ವಿರೋಧ ಇದೆ. ಇದು ಮುಖ್ಯವಾದ ರಸ್ತೆ ಅಲ್ಲ. ಇನ್ನು ಪ್ರತಿಭಟನೆ ನಡೆಸುತ್ತಿದ್ದಂತೆ ಸ್ಥಳಕ್ಕಾಗಮಿಸಿದ ತಹಸೀಲ್ದಾರ್ ಆರತಿ ಹಾಗೂ ಕೆಆರ್ಡಿಸಿಎಲ್ ಇಂಜಿನಿಯರ್ ಶ್ರೀಕಾಂತ್ ಹಾಗೂ ಲೋಕೋಪಯೋಗಿ ಇಲಾಖೆ ಎಡಬ್ಲ್ಯೂ ಯೋಗೇಶ್ ಮನವಿ ಪತ್ರವನ್ನ ಸಲ್ಲಿಸಿದ್ದಾರೆ. ದೇವರಾಜು, ಪ್ರಜಾಶಕ್ತಿ ಟಿವಿ, ಗುಬ್ಬಿ.